ದೋಸ್ತಿ ನಡುವೆ ಮೇಕೆದಾಟು ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಕೇಂದ್ರ ಸಚಿವರಿಗೆ ಮೀಟರ್ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಅಲ್ಲಿನ ನಿಮ್ಮ ನಾಯಕರನ್ನ ಒಪ್ಪಿಸಿ ಅಂತ ಎಚ್ ಡಿ ಕುಮಾರಸ್ವಾಮಿ ಸವಾಲನ್ನ ಹಾಕಿದ್ದಾರೆ. ಮೇಕೆದಾಟು ಯೋಜನೆಯ ಬಗ್ಗೆ ಕಳೆದ ಎಲೆಕ್ಷನ್ಗಳಲ್ಲಿ ಯಾವ ರೀತಿಯಾದಂತಹ ಚರ್ಚೆ ಆಯಿತು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಪಾದಯಾತ್ರೆಗಳು ನಡೀತು, ಇವೆಲ್ಲವೂ ಕೂಡ ಗೊತ್ತಿದೆ. ಆದರೆ ಇದೀಗ ಈ ವಿಚಾರ ಒಂದ್ ಕಡೆ ಕಾಂಗ್ರೆಸ್, ಮತ್ತೊಂದ್ ಕಡೆ ದೋಸ್ತಿ ನಡುವೆ ಈಗ ದೊಡ್ಡ ಮಟ್ಟದ ಪಾಲಿಟಿಕ್ಸ್ಗೆ ಕಾರಣ ಆಗಿದೆ. ಕೇಂದ್ರ ಸಚಿವರಿಗೆ ಮೀಟರ್ ಇಲ್ಲ ಅಂತ ಡಿಕೆಶಿ ಹೇಳಿದ್ದು, ನಿಮ್ಮ ನಾಯಕರನ್ನ ಒಪ್ಪಿಸಿ ಅಂತ ಎಚ್ ಡಿಕೆ ಸವಾಲು ಹಾಕಿರೋದು. ತಮಿಳುನಾಡನ್ನ ಕಾಂಗ್ರೆಸ್ ಒಪ್ಪಿಸಿದ್ರೆ ಮೇಕೆದಾಟು ಕೆಲಸ ಆಗತ್ತೆ. ಇದೇ ವಿಚಾರವನ್ನ ಇಟ್ಕೊಂಡು ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಅಸ್ತ್ರವನ್ನಾಗಿ ಮಾಡಿಕೊಂಡಿತ್ತು. ಮಂಡ್ಯ ಲೋಕಸಭೆ ಚುನಾವಣೆ ವೇಳೆ ಇದೇ ಅಸ್ತ್ರ ಜೆಡಿಎಸ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಅಸ್ತ್ರವನ್ನೇ ಪ್ರಯೋಗಿಸಿದ್ರು. ಎಲೆಕ್ಷನ್ ಮುಗಿದ ಮೇಲೆ ಇದೀಗ ರಾಜಕೀಯ ವಾಗ್ಯುದ್ಧ ಜೋರಾಗಿದೆ. ಕೇಂದ್ರ ಸರ್ಕಾರದತ್ತ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ತಮಿಳುನಾಡು ಕಾಂಗ್ರೆಸ್ ಡಿಎಂಕೆನ ಒಪ್ಪಿಸಿ ಅಂತ ಬಿಜೆಪಿ ಜೆಡಿಎಸ್ ಹೇಳ್ತಾ ಇದೆ. ಮೇಕೆದಾಟು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿನ ಅಂದ್ರೆ ತಮಿಳುನಾಡಿನ ಡಿಎಂಕೆ ಮತ್ತು ಕಾಂಗ್ರೆಸ್ ಅನ್ನ ಒಪ್ಪಿಸಿ ಅಂತ ಹೇಳಿ ಇಲ್ಲಿನ ಕಾಂಗ್ರೆಸ್ಗರಿಗೆ ದೋಸ್ತಿ ನಾಯಕರು ಹೇಳ್ತಾ ಇದ್ರೆ, ಅದಕ್ಕೆಲ್ಲ ಯಾಕೆ ಒಪ್ಪಿಸಬೇಕಾಗಿರೋದು, ಅದು ಕೇಂದ್ರ ಅದಕ್ಕೆ ಆದೇಶ ಮಾಡೋದು ಆಯ್ತಪ್ಪ ಅನ್ನೋದು ಇದೀಗ ಕಾಂಗ್ರೆಸ್ನ ವಾದ. ಮೇಕೆದಾಟು ಯೋಜನೆ ಸಂಬಂಧ ಕಾಂಗ್ರೆಸ್ ಮತ್ತು ದೋಸ್ತಿ ನಾಯಕರ ನಡುವೆ ಜೋರಾಗಿ ವಾಕ್ಸಮರ ನಡೀತಾ ಇದೆ. ಹಾಗಾದ್ರೆ ಆ ವಾಕ್ಸಮರ ಹೇಗಿದೆ ಅನ್ನೋದನ್ನ ಒಮ್ಮೆ ನೋಡೋಣ. ಮೇಕೆದಾಟು ಯಾರು ನಿಲ್ಸಕ್ಕಾಗಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡಿದ್ರೆ ಒಂದು ತಿಂಗಳಲ್ಲೇ ಮಾಡ್ಬೋದು. ಅವರು ಪೊಲಿಟಿಕಲಿ ಅವ್ರಿಗೇನು ಡಿಸಿಷನ್ ತೊಗೊಳ್ಳಲ್ಲ. ಬಿ ಜೆ ಪಿ ದೇ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್. ನಾವು ಕೋರ್ಟಲ್ಲೇ ಫೈಟ್ ಮಾಡ್ತಾ ಇದ್ದೀವಿ. ಬಿ ಜೆ ಪಿಯವರು ನಮಗೆ ಒಳ್ಳೆ ಹೆಸರು ಬಂದ್ಬಿಡ್ತಾಯಿದೆ ಅಂತ ಅವರು ಬೇಕಾದಷ್ಟು ಅವ್ರ ರಾಜಕಾರಣ ಅವ್ರು ಮಾಡ್ತಾಯಿದ್ದಾರೆ. ಅವ್ರು ಒಂದಿನನೂ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಮಿನಿಸ್ಟರ್ಸ್ನ ಹೋಗಿ ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸೆಂಟ್ರಲ್ ಮಿನಿಸ್ಟರ್ಸು, ನಾವು ಭೂಮಿಲೇ ಹುಟ್ಬಿಟ್ಟಿದ್ದೀನಿ, ಭೂಮಿ ಮಕ್ಕಳು ಅಂತೆಲ್ಲ ಮಾತಾಡ್ತಾರೆ. ಯಾಕೆ ಒಂದಿನ ಯಾಕೆ ಮೀಟ್ರೇ ಇಲ್ಲ ಮಾತಾಡೋಕ್ಕೆ? ಆಗಲೇಬೇಕು ಅಂತಲೇ ಇಲ್ಲ. ಇಫ್ ದೇ ಮೈಂಡ್ ದೇ ಕ್ಯಾನ್ ಗೆಟ್ ಇಟ್ ಡನ್. ತಮಿಳುನಾಡು ಜೊತೆ ಕೂತಿದ್ರೆ ಮಾತಾಡಿ ಸೆಟೇಟ್ ಮಾಡಬೇಕಾಗಿತ್ತಲ್ವಾ? ಅದನ್ನ ಸೆಟೇಟ್ ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ರಾಜ್ಯ ಎಲ್ಲಿ ಅಂತಾರಾಜ್ಯ ನದಿ ವಿವಾದಗಳಿದ್ದಾವಲ್ಲ, ರಾಜ್ಯ ಸರ್ಕಾರಗಳು ಒಪ್ಪದೇ ಇರುವುದೇ, ಸಂಬಂಧಿತ ರಾಜ್ಯಗಳು ಒಪ್ಪದೇ ಇರುವುದೇ ಯಾವಾಗಲೂ ಸಮಸ್ಯೆ. ಹಾಗಾಗಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅದು ಕರೆಕ್ಟ್ ಹೇಳಿದ್ದಾರೆ. ಯಾಕಂದರೆ ಇವರು ಪಾದಯಾತ್ರೆ ಮಾಡಿದ್ರಲ್ಲ, ಪಾದಯಾತ್ರೆ ಮಾಡಬೇಕಾದ್ರೆ ಇವ್ರಿಗೆ ಗೊತ್ತಿರಲಿಲ್ಲ ರಾಜ್ಯ ವಿರೋಧ ಮಾಡ್ತದೆ. ಮಿತ್ರ ಪಕ್ಷಕ್ಕೆ ನೀವು ಒತ್ತಾಯಿಸ್ರಿ ಅಂತಿರಲ್ಲ, ಡಿ ಎಮ್ ಕೆದವ್ರದ್ದು ಕನ್ಸೆಂಟ್ ತೊಗೊಂಡು ಎಲ್ಲ ಮಾಡ್ತೀರ ನೀವು. ನಿಮ್ಗೆ ಆದೇಶ ಮಾಡೋಕ್ಕೆ ಬರೋದಲ್ಲ. ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ ನಿಮಗೆ ಕೈಯೊಳಗೆ ಕಾನೂನನ್ನು ಪಾಸ್ ಮಾಡಿ ಕೊಟ್ಟೇವಲ್ಲ, ಅದನ್ನು ಎದಕ್ಕೆ ಕೊಟ್ಟೇವೆ ನಾವು? ಈ ಕನ್ಸೆಂಟ್ ತೊಗೊಂಬರೋ ಅದರೊಳಗೆ ಏನಾರು ಪ್ರಸ್ತಾಪ ಇದೆ ನೋಡ್ರಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಮೇಕೆದಾಟು ಯೋಜನೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಒಂದು ಅಸ್ತ್ರ ಅಷ್ಟೇ. ಯಾರಿಗೂ ಕೂಡ ಇಚ್ಛಾಶಕ್ತಿ ಇಲ್ಲ, ಬೇಕು ಅದನ್ನ ಮಾಡಬೇಕು ಅನ್ನುವಂಥದ್ದು ಇಲ್ಲ. ಇದು ಪ್ರತಿ ಬಾರಿ ಕೂಡ ಒಂದು ಎಲೆಕ್ಷನ್ ಅಜೆಂಡಾ ಆಗಿರುತ್ತೆ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ. ಅವ್ರಿಗೆ ಮೇಲೆ ಇವರು, ಇವ್ರ ಮೇಲೆ ಅವರು. ಯಾಕೆ ಇಚ್ಛಾಶಕ್ತಿ ತೆಗೆದುಕೊಂಡು ಎಲ್ಲರೂ ಒಮ್ಮತ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ? ಯಾಕಂತ ಹೇಳಿದ್ರೆ ಇದು ಚುನಾವಣಾ ಚರ್ಚಾ ವಸ್ತು. ಪ್ರತಿ ಎಲೆಕ್ಷನಲ್ಲೂ ಕೂಡ ಇದೊಂದು ರೀತಿ ಪೊಲಿಟಿಕಲ್ ಅಜೆಂಡಾವನ್ನಾಗಿ ಯಾವುದೇ ಪಕ್ಷಗಳು ಮಾಡ್ಕೊಂಡಿರ್ತಕ್ಕಂಥ, ಕಾಂಗ್ರೆಸ್ ಆಗಲಿ, ಜೆ ಡಿ ಎಸ್ ಆಗಲಿ, ಬಿ ಜೆ ಪಿ ಆಗಲಿ. ಯಾಕಂತ ಹೇಳಿದ್ರೆ ಮೇಕೆದಾಟು ಯೋಜನೆ ಅದು ಹಳೆ ಮೈಸೂರು ಭಾಗದ ವ್ಯಾಪ್ತಿಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆ ಸಹಜವಾಗಿ ಅಲ್ಲಿ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕಳೆದ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯನ್ನು ಎದುರಿಸಿದ್ವು. ಸೊ ಹೀಗಾಗಿ ಈ ಒಂದು ವಿಚಾರ, ಮೇಕೆದಾಟು ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ರಾಜಕೀಯ ಬದ್ಧವೈರಿಗಳು ಅಂತ ಕರೆಯಲ್ಪಡುವಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಡುವಿನ ಒಂದು ವಾಗ್ಯುದ್ಧಕ್ಕೂ ಕೂಡ ಇದೀಗ ಪುನಃ ನಾಂದಿ ಆಡಿರ್ತಕ್ಕಂಥದ್ದು. ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು, ಮೇಕೆದಾಟು ಆಗಬೇಕು ಅಂದರೆ ಮತ್ತೆ ದೇವೇಗೌಡರ ಕುಟುಂಬನೇ ಬರಬೇಕು ಅಂದರು. ಇದಕ್ಕೆ ಕೌಂಟ್ರ್ ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಮೇಕೆದಾಟು ಯೋಜನೆಯನ್ನು ಯಾರು ಕೂಡ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೀವಿ. ಇವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರಲ್ಲ, ಯಾಕೆ ಮೀಟ್ರ್ ಇಲ್ವಾ ಮಾತಾಡೋಕ್ಕೆ ಪ್ರಧಾನಿ ಮೋದಿ ಮುಂದೆ ಅನ್ನುವಂಥ ನಿಟ್ಟಲ್ಲಿ ನೇರವಾಗಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್. ಈ ಮೂಲಕವಾಗಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ.
ಇದಕ್ಕೆ ಕುಮಾರಸ್ವಾಮಿಯವ್ರನ್ನ ಪ್ರಹ್ಲಾದ್ ಜೋಶಿ ಬೆಂಬಲಿಸಿ ಮಾತನಾಡಿದ್ರೆ ಹೌದು ಕುಮಾರಸ್ವಾಮಿಯವರು ಮಾತನಾಡಿರುವಂಥದ್ದು ನಿಜ, ಇದು ಏನು ಸಂಬಂಧಿತ ರಾಜ್ಯಗಳು ಒಪ್ಪಿದಾಗ ಮಾತ್ರ ಇದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಕುಮಾರಸ್ವಾಮಿಯವ್ರಿಗೆ ಬೆನ್ನಿಗೆ ನಿಂತಿದ್ರೆ, ಇತ್ತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಪಾಟೀಲು DKಶಿ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಯಾಕೆ ಈ ಒಂದು ವಿಚಾರವನ್ನು ಮುಂದಿಡ್ತೀರಾ? ನೀವೇ ಸೆಂಟ್ರಲ್ ಮಿನಿಸ್ಟರ್ ಇದ್ದೀರಾ, ಪ್ರಧಾನಿಗಳನ್ನ ಒಪ್ಪಿಸ್ಬೋದಲ್ವಾ ಅನ್ನುವಂಥ ನಿಟ್ಟಲ್ಲಿ ಛೇಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಮಹದಾಯಿ ಯೋಜನೆ, ಮೇಕೆದಾಟು ಯೋಜನೆ ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೀಗ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಚರ್ಚಾ ವಸ್ತು, ಒಂದು ರೀತಿ ಪೊಲಿಟಿಕಲ್ ಅಜೆಂಡಾ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಈ ಒಂದು ಪೊಲಿಟಿಕಲ್ ಅಜೆಂಡಾ ರೀತಿಯಲ್ಲೇ ಮೇಕೆದಾಟು ಯೋಜನೆಯನ್ನು ಇದೀಗ ಕುಮಾರಸ್ವಾಮಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು ಬಳಸ್ಕೊತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನವಿತಾ ಜೈನ್. ಈಗ ತಿಮ್ಮೇಗೌಡ್ರೆ, ಈಗ ನಾವು ಖಂಡಿತ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. ನಿನ್ನೆ ನ್ಯೂಸ್ 18ನ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಇದನ್ನು ಮಾಡದೆ ಬಿಡೋದಿಲ್ಲ ಅಂತ ಹೇಳಿದ್ರು. ಎಲ್ಲಿವರೆಗೂ ಬಂದಿದೆ? ಇದೀಗ ಒಂದು ಕಡೆ ಕೇಂದ್ರ ಪರಿಸರ ಇಲಾಖೆಯಿಂದಲೂ ಕೂಡ ಗ್ರೀನ್ ಸಿಗ್ನಲ್ ಸಿಗಬೇಕಾಗತ್ತೆ, ಇನ್ನೊಂದು ಕಡೆ ಒಪ್ಸಿ ಅನ್ನುವಂತಹ ವಿಚಾರವನ್ನ ಕುಮಾರಸ್ವಾಮಿ ಆಗಿರ್ಬೋದು BJPಯವರು ಹೇಳ್ತಾ ಇದ್ದಾರೆ. ಸೊ ಈಗ ಎಲ್ಲಿವರೆಗೂ ಬಂದು ತಲುಪಿದೆ? ಇನ್ನೂ ಕೂಡ ಕೋರ್ಟ್ನಿಂದನೇ ಮುಂದೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆಯಾ? ಕೋರ್ಟ್ನಿಂದಲೂ ಕೂಡ ಕೆಲವೊಂದು ಇದು ಬರಬೇಕಾಗುತ್ತೆ. ಅಂದರೆ ಅರಣ್ಯ ಪರಿಸರ ಇಲಾಖೆಯಿಂದಲೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಸಿಗಬೇಕಾಗಿದೆ. ಯಾಕಂತ ಹೇಳಿದ್ರೆ ಮೇಕೆದಾಟು ಯೋಜನೆ ಅಲ್ಲಿ ಡ್ಯಾಮ್ ಕಟ್ಟಬೇಕಾಗಿರ್ತಕ್ಕಂಥದ್ದು ಒಗೆನಿಕಲ್ ಬಳಿ ಇರ್ತಕ್ಕಂಥ ಕಾವೇರಿ ನದಿ ಅಡ್ಡಲಾಗಿ ಅದು ಎಲ್ಲಿರ್ತಕ್ಕಂಥದ್ದು ಅರಣ್ಯ ಪ್ರದೇಶದಲ್ಲಿ. ಸೊ ಹೀಗಾಗಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಿಗಬೇಕು ಅಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅನುಮತಿ ಸಿಗಬೇಕು. ಸೊ ಹೀಗಾಗಿ ಆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅನುಮತಿಯನ್ನು ಕೊಡಬೇಕು ಅಂದರೆ ಅದು ಎರಡೂ ರಾಜ್ಯಗಳು ಒಪ್ಪಬೇಕು ಅನ್ನುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಕೇಂದ್ರ ಸಚಿವರ ಅಭಿಪ್ರಾಯ. ಆದರೆ ಕುಮಾರಸ್ವಾಮಿಯವರು ಹೇಳುವಂಥದ್ದು ಏನು, ತಮಿಳುನಾಡು ಗೌರ್ಮೆಂಟನ್ನು ಒಪ್ಪಿಸಿದ್ದೇ ಆಗಿದ್ದರೆ ನಾವು ಪ್ರಧಾನಿಗಳನ್ನು 5 ನಿಮಿಷದಲ್ಲಿ ಒಪ್ಪಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ವಿಚಾರವನ್ನು ತಮಿಳುನಾಡು ಗೌರ್ಮೆಂಟು ಯಾಕೆ ಅನುಮತಿ ಕೊಡಬೇಕು? 5 ನಿಮಿಷದಲ್ಲಿ ನೀವು ಲೋಕಸಭಾ ಚುನಾವಣೆಗೂ ಮುನ್ನ ನೀವು ಭರವಸೆಯನ್ನು ಕೊಟ್ಟಿದ್ರಿ, ನಾನು ಮಂಡ್ಯ ಲೋಕಸಭಾ ಸದಸ್ಯನಾದರೆ ಈ ಒಂದು ಮೇಕೆದಾಟು ಯೋಜನೆಯನ್ನು ಜಾರಿಗೆ ತರ್ತೀನಿ ಅನ್ನುವಂಥ ನಿಟ್ಟಲ್ಲಿ ಈಗ ನೀವು ಅದನ್ನು ತರ್ಬೋದಲ್ವಾ ಅನ್ನುವಂಥ ನಿಟ್ಟಲ್ಲಿ DK ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ಪ್ರಶ್ನೆ. ಸೊ ಹೀಗಾಗಿ ಅತ್ತ ಏನು ನೀವು ನಿಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ DMK ಪಕ್ಷವನ್ನು ಒಪ್ಪಿಸಿ ಎನ್ನುವಂಥದ್ದು BJP ಮತ್ತು JDS NDA ಮಿತ್ರ ಪಕ್ಷಗಳ ಒಂದು ಆಗ್ರಹ. ಸೊ ಹೀಗಾಗಿ ಈ ಒಂದು ವಿಚಾರಗಳನ್ನು ನೋಡ್ತಾ ಹೋದರೆ ಎಲ್ಲ ಒಂದು ಕಡೆಗೆ ಇದೊಂದು ರೀತಿ ಪೊಲಿಟಿಕಲ್ ಅಜೆಂಡಾ, ರಾಜಕೀಯ ಚರ್ಚಾ ವಸ್ತುವನ್ನಾಗಿ ಮಾಡ್ಕೊಳೋದಕ್ಕೆ ಎರಡೂ ಪಕ್ಷಗಳು ಮುಂದಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂಥ ನಿಟ್ಟಲ್ಲಿ ಇದೀಗ ಆ ಭಾಗದ ರೈತರು ಮತ್ತೊಂದು ಕಡೆಯಾಗಿ ಬೆಂಗಳೂರಿನ ಮಂದಿ ಎಲ್ಲ ಒಂದು ಕಡೆಯಾಗಿ ನೀರಿಗಾಗಿ ಪರಿತಪಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತಾ ಅನ್ನುವಂಥ ಒಂದು ನಿಟ್ಟಲ್ಲಿ ಇದು ಸಹಜವಾಗಿ ಒಂದು ಚರ್ಚೆ ಉದ್ಭವ ಆಗುತ್ತೆ. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. DCC ಬ್ಯಾಂಕ್ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಎಂಟ್ರಿ. ಆಪ್ತನ ಗೆಲುವಿಗೆ ಹೇಗಿದೆ ಕಸರತ್ತು? ಸಾಹುಕಾರ್ ಸಪೋರ್ಟ್ ಗೆಲ್ತಾರ ವಿಶ್ವಾಸ್ ವೈದ್ಯ? ಅಖಾಡಕ್ಕೆ ಸಾಹುಕಾರ್. ರಂಗೇರಿದೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆಗೆ 3 ತಿಂಗಳು ಇರುವಾಗಲೇ ಕಸರತ್ತನ್ನ ಮಾಡಲಾಗ್ತಾ ಇದೆ. DCC ಬ್ಯಾಂಕ್ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಆಗಿದ್ದಾರೆ. ರಂಗೇರಿದೆ ಬೆಳಗಾವಿ DCC ಬ್ಯಾಂಕ್ನ ಚುನಾವಣಾ ಕಸರತ್ತು. ಚುನಾವಣೆಗೆ ಇನ್ನೂ ಕೂಡ 3 ತಿಂಗಳಿದೆ. ಆದ್ರೆ ಮಾಡ್ಕೊಳ್ಬೇಕಾದ ತಯಾರಿಗಳು, ಪೂರ್ವ ಸಿದ್ಧತೆಗಳು, ಯಾರಿಗೆ ಸಪೋರ್ಟ್ ಮಾಡಬೇಕು, ಈ ಎಲ್ಲ ಸಭೆ ಸಮಾರಂಭಗಳು ಎಲ್ಲವೂ ಕೂಡ ನಡೀತಾ ಇದೆ. ಮೊನ್ನೆ ನಾವು ಗಮನಿಸಿದ್ವಿ, ಬಾಲಚಂದ್ರ ಜಾರಕಿಹೊಳಿ ಅವರು ಚುನಾವಣಾ ಅಖಾಡಕ್ಕೆ ಇಳಿದು ಈಗಾಗಲೇ ಅಲ್ಲಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ರು, ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ. ಇದೀಗ ಅಖಾಡಕ್ಕೆ ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಆಗಿದೆ. ಸವದತ್ತಿ ಶಾಸಕ ತನ್ನ ಅತ್ಯಾಪ್ತ ಮಿತ್ರ ವಿಶ್ವಾಸ್ ವೈದ್ಯ ಪರ ಕ್ಯಾಂಪೇನ್ ಅನ್ನ ಮಾಡ್ತಿದ್ದಾರೆ. ಯರಗಟ್ಟಿಯಿಂದ ನಿರ್ದೇಶಕ ಸ್ಥಾನಕ್ಕೆ ವಿಶ್ವಾಸ್ ವೈದ್ಯ ಕಣಕ್ಕಿಳಿಯುತ್ತಾರೆ. ಈ ಕಾರಣಕ್ಕಾಗಿಯೇ PKPS ನಿರ್ದೇಶಕರ ಸಭೆಯನ್ನ ನಡೆಸಿದ್ದಾರೆ ಸತೀಶ್ ಜಾರಕಿಹೊಳಿ. ಶಾಸಕ ವಿಶ್ವಾಸ್ ವೈದ್ಯ ಅವರ ಪರವಾಗಿ ನಿಲ್ಲಿ ಅಂತ ಹೇಳಿ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅಲ್ಲಿ ಅವರ ಜನರ ಜೊತೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅವರು ರೈತರ ಶ್ರೇಯೋಭಿವೃದ್ಧಿಗೆ ನೆರವಾಗ್ತಾರೆ ಅಂತ ಹೇಳಿ ಪ್ರಚಾರವನ್ನ ಮಾಡಿದ್ದಾರೆ. ವಿಶ್ವಾಸ್ ವೈದ್ಯ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈ ಚುನಾವಣೆಯಲ್ಲಿ DCC ಬ್ಯಾಂಕಿನ ಚುನಾವಣೆ ಯಾವುದೇ ರಾಜಕೀಯ ಪಕ್ಷದ ಚುನಾವಣೆ ಅಲ್ಲ. ಇಲ್ಲಿ ಯಾಕಂದ್ರೆ ಇಲ್ಲಿ ಯಾವುದೇ ಕಾಂಗ್ರೆಸ್, BJP ಅಥವಾ ಇತರ ಪಕ್ಷಗಳ ಪ್ರಶ್ನೆ ಬರೋದಿಲ್ಲ. ಅದನ್ನ ನೀವೆಲ್ಲ ಮೊದಲೇ ಕ್ಲಿಯರ್ ಮಾಡ್ಕೋಬೇಕು. ಈಗಾಗಲೇ
ವೈದ್ಯ ಅವರ ಹೆಸರು ಮುಂಚೆನೇ ಇದೆ, ನಾವು ಕೂಡ ಅವ್ರಿಗೆ ಹೇಳಿದ್ವಿ. ಇಲ್ಲ ಯಾರೋ ನಾವು ನಿಲ್ತೀವಿ, ನಾವು ಕಟ್ಟಿದ್ದೀವಿ, ನೀವು ನಿಲ್ಲಿಸು, ಹಂಗೆ ತಕರಾರಿಲ್ಲ. ಹೆಂಗೆ ಟೋಪಿ ಇಲ್ರಿ ನಾನು ನಿಲ್ತಾನೆ ಅವ್ರು ನಿಲ್ಸಕ್ಕೆ ಹೇಳಿದ್ದೀವಿ, ಹಂಗೇನಿಲ್ಲ. ನೀವು ನಿಲ್ಲೋಲ್ಲ ಅಂದ್ರೆ ವೈದ್ಯ ಅವ್ರು ನಾವು ನಿಲ್ಲಿಸ್ತೀವಿ. ನಾವು ಲಾಸ್ಟ್ 2ನೇ ಆಪ್ಷನ್ ಅದು. ನಾವು ನಿಲ್ತೀವಿ ಅಂತ ಅವಕಾಶ ಕೊಡಿದ್ರೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಏನು ನೀವು ಇಲ್ಲಾಂದ್ರೆ ನೆಕ್ಸ್ಟ್ ವೈದ್ಯ ಅವರು ಈಗ ಅಲ್ಲಿ ತಯಾರಿ ಮಾಡ್ತಾರೆ. ಅಷ್ಟೇ ಪ್ರಾಮಾಣಿಕವಾಗಿ ತಯಾರಿ ಮಾಡಿ ಬೇರೆಯವ್ರು ಕೂಡ ನಾವು ಮಾಡ್ಲಿಕ್ಕೆ ತಯಾರಿದ್ವಿ. ನೀವು ಯಾರು ಇಲ್ಲಾದ್ರೂ ಕೂಡ ಅಂತಿಮವಾಗಿ ವೈದ್ಯರು ನಮ್ಮ ಅಭ್ಯರ್ಥಿ. ಹೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಇವತ್ತು ನಮಗೊಂದು ಡೇಟನ್ನು ನಿಗದಿಪಡಿಸಿ ಯರಗಟ್ಟಿ ತಾಲೂಕಿಗೆ ಇನ್ನು ತಯಾರಿ ತಗೊಂಡು ಹೇಳಿ ನನಗೆ ಈಗಾಗಲೇ 1.5 ವರ್ಷದಿಂದ ನನಗೆ ಅವ್ರು ಹೇಳಿದ್ರು. ಇವತ್ತು PKPS ಸೊಸೈಟಿಗೆ ಬೇಕಾಗುವಂಥ ಅನೇಕ ಕೆಲಸ ಕಾರ್ಯಗಳನ್ನ ಇವತ್ತು ನೇರವಾಗಿ ರೈತರಿಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹದಿಂದ ನಾವು ಇವತ್ತು BDCC ಬ್ಯಾಂಕ್ ಇಲೆಕ್ಷನ್ಗೆ ಚುನಾವಣೆಗೆ ನಿಲ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಆದ ಕಾರಣ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಒಮ್ಮತದಿಂದ ತಾವು ನನಗೆ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ನಾನು ಕೇಳುವುದು ವಿನಂತಿಯನ್ನು ಮೊದಲಿಗೆ ಮಾಡ್ತೇನೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಸಾಹುಕಾರ್ ಕುಟುಂಬ. ಅದೇ ರೀತಿಯಾಗಿ ಈಗಾಗಲೇ ಇದರಲ್ಲೇ ಪಾರುಪತ್ಯವನ್ನು ಕೂಡ ಸಾಧಿಸಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈಗ ಡಿಸಿಸಿ ಬ್ಯಾಂಕ್ನ ಚುನಾವಣೆಗೆ ಇನ್ನೂ ಕೂಡ 3 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಈಗ ಸಾಹುಕಾರ್ ಕುಟುಂಬ ಮಾಡ್ತಾ ಇದೆ. ಬೆಳಗಾವಿಯ ರಾಜಕೀಯ ಶಕ್ತಿ ಕೇಂದ್ರ ಡಿಸಿಸಿ ಬ್ಯಾಂಕ್. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತಯಾರಿಗಳು ಕೂಡ ನಡೀತಾ ಇದೆ. ಸಚಿವರ ಮಕ್ಕಳು, ಶಾಸಕರು ಸ್ಪರ್ಧೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗ ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಸಹೋದರರ ಹಿಡಿತದಲ್ಲಿದೆ. ಜಾರಕಿಹೊಳಿ ಆಪ್ತ ಅಪ್ಪ ಸಾಬ್ ಕುಲಗೋಡೆ ಈಗ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರು. ಈ ವರ್ಷ ಬ್ಯಾಂಕ್ 33 ಕೋಟಿ ಲಾಭದಲ್ಲಿದೆ. ಇನ್ನು 3 ತಿಂಗಳಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ನಡೆಯಲಿದೆ. ಸೊ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಆಕಾಂಕ್ಷಿಗಳು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಪ್ರಭಾವಿಗಳು, ಅವರ ಕುಟುಂಬದವರೇ ಸ್ಪರ್ಧೆಗೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಮೊನ್ನೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ರಾಹುಲ್ ಜಾರಕಿಹೊಳಿ ಅವರ ಪರವಾಗಿ ಸಪೋರ್ಟ್ ಮಾಡಿ ಅಲ್ಲಿ ಸಭೆಗಳನ್ನ ಮಾಡಿದ್ದು, ಅವರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಿದ್ದನ್ನು ನಾವು ತೋರಿಸಿದ್ವಿ. ಅದೇ ರೀತಿಯಾಗಿ ಚಂದ್ರರಾಜ ಹಟ್ಟಿಹೊಳಿಯವರು ಕೂಡ ಈಗ ಸ್ಪರ್ಧೆಗೆ ತಯಾರಿ ಮಾಡಿಕೊಂಡಿದ್ದಾರೆ. ಅಶೋಕ್ ಪಟ್ಟಣ್ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ. ಗಣೇಶ್ ಹುಕ್ಕೇರಿ ತಯಾರಿ ಮಾಡಿಕೊಂಡಿದ್ದಾರೆ. ರಾಜು ಕಾಗೆ, ಬಸವರಾಜ್ ಕೌಜಲಗಿ ಇವರೆಲ್ಲರೂ ಕೂಡ ಇದೀಗ ಪ್ರಭಾವಿಗಳು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ 16 ನಿರ್ದೇಶಕ ಸ್ಥಾನ ಇದೆ. 16 ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ಪೈಪೋಟಿ ತೀವ್ರಗೊಳ್ತಾ ಇದೆ. ಎಲ್ಲರೂ ಕೂಡ ಆಲ್ರೆಡಿ ಈಗ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಘಟಾನುಘಟಿಗಳು ಸ್ಪರ್ಧೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸಾಹುಕಾರ್ ಕುಟುಂಬ ಈಗಾಗಲೇ ಅವರಿಗೆ ಅಲ್ಲಿ ಅಧ್ಯಕ್ಷ ಸ್ಥಾನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. 16 ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ಕಣಕ್ಕಿಳಿಯೋದಕ್ಕೆ ಸಚಿವರುಗಳು, ಅವರ ಕುಟುಂಬಸ್ಥರು, ಶಾಸಕರುಗಳು, ಅವರ ಕುಟುಂಬಸ್ಥರು, ಆಪ್ತರು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ಚುನಾವಣೆಗೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಯಾವ ಚುನಾವಣೆಗೂ ಕಡಿಮೆ ಇಲ್ಲ ಅನ್ನುವ ರೀತಿಯಾಗಿ ಈಗಾಗಲೇ ಎಲ್ಲಾ ಸಿದ್ಧತೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಯಾಕೆ ಇಷ್ಟೊಂದು ಪಾರುಪತ್ಯವನ್ನು ಸಾಧಿಸಲೇಬೇಕು ಅಂತ ಹೇಳಿ ಇಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ? ಮಹತ್ವ ಏನು? ನವಿತಾಜನ್, ಬೆಳಗಾವಿ ಜಿಲ್ಲೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಿಂತ ಅತಿ ಹೆಚ್ಚು ತುರುಸಿರ್ತಕ್ಕಂಥದ್ದು, ಅತಿ ಹೆಚ್ಚು ಸ್ಪರ್ಧೆ, ಪೈಪೋಟಿ, ಹಣಾಹಣಿ ಇರ್ತಕ್ಕಂಥದ್ದು ಅದು ಡಿಸಿಸಿ ಬ್ಯಾಂಕ್ ಚುನಾವಣೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಯಾಕೆಷ್ಟು ಮಹತ್ವ ಪಡೆದಿದೆ? ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಒಂದು. ಮತ್ತು ಈ ವರ್ಷ ಏನಂದ್ರೆ ಸುಮಾರು 3 ಲಕ್ಷ ಅಂದ್ರೆ 3,000 ಕೋಟಿಯಷ್ಟು ಹಣವನ್ನ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಬ್ಯಾಂಕ್ ನೀಡಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಜನ ಬ್ಯಾಂಕ್ಗೆ ರೈತರು ಸಂಪರ್ಕ ಇರ್ತಾರೆ. ಒಂದು ವೇಳೆ ನಾವು
ತಾವು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ್ರೆ ಗ್ರಾಮೀಣ ಭಾಗದಲ್ಲಿ ಮತ್ತು ರೈತರೊಂದಿಗೆ ಸಂಪರ್ಕ ಮತ್ತು ಒಡನಾಟ ಹೆಚ್ಚಾಗುತ್ತೆ. ಇದು ಮುಂದಿನ ವಿಧಾನಸಭೆಯನ್ನ ಗೆಲ್ಲಕ್ಕೆ ಸುಲಭ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ಲೆಕ್ಕಾಚಾರ. ಮತ್ತು ಇನ್ನು ಡಿಸಿಸಿ ಬ್ಯಾಂಕ್ ನಿಂದ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಸಾಲಗಳನ್ನ ವಿವಿಧ ಸಕ್ಕರೆ ಕಾರ್ಖಾನೆಗಳಿಗೆ ನೀಡಿರ್ತಕ್ಕಂಥದ್ದು. ಡಿಸಿಸಿ ಬ್ಯಾಂಕ್ ಯಾರ ಹಿಡಿತದಲ್ಲಿರುತ್ತೆ ಅದು ಬೆಳಗಾವಿ ಜಿಲ್ಲೆಯನ್ನ ಏನು ಕಪಿಮುಷ್ಟಿಯಲ್ಲಿ ಇಟ್ಕೋಬಹುದು, ಬೆಳಗಾವಿ ಜಿಲ್ಲೆಯಲ್ಲಿ ಆಳಬಹುದು ಅಂತಕ್ಕಂಥದ್ದು ಬಹುದಿನಗಳ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಈ ಹಿಂದೆ ಉಮೇಶ್ ಕತ್ತಿ, ದಿವಂಗತ ಉಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ಮೇಲೆ ಹಲವು ವರ್ಷಗಳ ಕಾಲ ಹಿಡಿತವನ್ನು ನೋಡಿದ್ರು. ಆದ್ರೆ ಉಮೇಶ್ ಕತ್ತಿ ನಿಧನದ ಬಳಿಕ ಸಂಪೂರ್ಣವಾಗಿ ಜಾರಕಿಹೊಳಿ ಕುಟುಂಬ ಡಿಸಿಸಿ ಬ್ಯಾಂಕ್ ಮೇಲೆ ಹಿಡಿತವನ್ನು ಸಾಧಿಸಿ ಇತ್ತೀಚೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಪ್ಪಾಸಾಬ್ ಕುಲ್ಗುಡಿ ಅಂತಕ್ಕಂಥ ರಾಯಭಾಗದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನ ಇಲ್ಲಿನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಬಳಿಕ ಈಗ ಅಕ್ಟೋಬರ್ ನಲ್ಲಿ ಚುನಾವಣೆ ನಡೀತು. ಇದಕ್ಕಾಗಿ ಅತಣಿಯಿಂದ ಹಿಡಿದು ಖಾನಾಪುರದವರೆಗೆ, ಮತ್ತೊಂದು ಕಡೆ ರಾಮದುರ್ಗದಿಂದ ಹಿಡಿದು ಬೆಳಗಾವಿವರೆಗೂ, ಬೆಳಗಾವಿಯಲ್ಲಿ ಸುಮಾರು 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಪೈಕಿ 15 ತಾಲೂಕುಗಳು ಬರ್ತವೆ. ತಾಲೂಕಿಗೆ ಒಬ್ಬರು ನಿರ್ದೇಶಕರಾಗಿ ಆಯ್ಕೆ ಆಗ್ತಾರೆ. ಈಗ ನಿರ್ದೇಶಕರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಮತ್ತು ಇತರೆ ಸಂಸ್ಥೆಗಳಿಂದ ಒಬ್ಬರನ್ನ ಆಯ್ಕೆ ಮಾಡುವಂತ ಒಟ್ಟು 16 ಸ್ಥಾನಗಳು ಡಿಸಿಸಿ ಬ್ಯಾಂಕ್ ಇರತಕ್ಕಂಥದ್ದು. ಹೀಗಾಗಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಈಗ ಹಾಲಿ ಶಾಸಕರು, ಸಂಸದರು ಮತ್ತು ಅವರ ಮಕ್ಕಳೆಲ್ಲರೂ ಕೂಡ ಭರ್ಜರಿಯಾಗಿ ತಯಾರಿಯನ್ನ ಮಾಡ್ತಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಏನು ಅಕ್ಟೋಬರ್ 19ಕ್ಕೆ ಈಗ ಚುನಾವಣೆ ನಿಗದಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಸವದತ್ತಿ ತಾಲೂಕಿನಲ್ಲಿ ಯರಗಟ್ಟಿ ಇಷ್ಟು ದಿನ ಬರ್ತಾ ಇತ್ತು. ಈಗ ಯರಗಟ್ಟಿ ಪ್ರತ್ಯೇಕ ತಾಲೂಕಾಗಿದ್ದರಿಂದ ಯರಗಟ್ಟಿಯಿಂದ ಅಲ್ಲಿನ ಶಾಸಕ ವಿಶ್ವಾಸ್ ವೈದ್ಯವನ್ನ ಸ್ಪರ್ಧೆ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಒಂದು ಪೂರ್ವ ಸಿದ್ಧತಾ ಸಭೆಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೋಗಿರ್ತಕ್ಕಂಥದ್ದು. ವಿಶ್ವಾಸ್ ವೈದ್ಯ ಅವರನ್ನ ಬೆಂಬಲಿಸಿ ಅನ್ನೋ ಮೂಲಕ ವಿಶ್ವಾಸ್ ವೈದ್ಯ ಸ್ಪರ್ಧೆಯನ್ನ ಖಚಿತಪಡಿಸಲಾಗಿದೆ. ವಿಶ್ವಾಸ್ ವೈದ್ಯ ಸವದತ್ತಿ ಶಾಸಕ ಆಗಿದ್ರು ಕೂಡ ಯರಗಟ್ಟಿ ತಾಲೂಕಿನಿಂದ ಪಿಕೆಪಿಎಸ್ ಸದಸ್ಯರ ಸಭೆಯನ್ನು ನಡೆಸುವ ಮೂಲಕ ಈ ಒಂದು ಚುನಾವಣೆ ಕಣಕ್ಕೆ ಧುಮುಕಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಿತ್ತೂರಿನಿಂದ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮತ್ತು ಖಾನಾಪುರದಲ್ಲಿ ಇಂಟ್ರೆಸ್ಟಿಂಗ್ ಫೈಟ್ ಈ ಬಾರಿ ಇರತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆ ಖಾನಾಪುರದ ಕಾಂಗ್ರೆಸ್ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಇದ್ರೆ, ಮತ್ತೊಂದು ಕಡೆ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಇದ್ದಾರೆ. ಈ ನಡುವೆ ಎಂಇಎಸ್ ನ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಕೂಡ ಜಾರಕಿಹೊಳಿ ಬಣದಿಂದ ಅಲ್ಲಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದೆ. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರ ಪರವಾಗಿ ಹೋಗಿ ಪ್ರಚಾರವನ್ನ ಮಾಡಿ ಕೂಡ ಬಂದಿರತಕ್ಕಂಥದ್ದು. ಬಾಲಚಂದ್ರ ಜಾರಕಿಹೊಳಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಸತೀಶ್ ಜಾರಕಿಹೊಳಿ ಕೂಡ ಈಗ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣಾ ಕಣಕ್ಕೆ ಇಳಿದಿರತಕ್ಕಂಥದ್ದು. ಜಾರಕಿಹೊಳಿ ಪರ್ಯಾಯವಾಗಿ ಒಂದು ಬಣ ಸೃಷ್ಟಿಯಾಗುತ್ತೆ ಅಂತಕ್ಕಂಥ ಅನುಮಾನಗಳು ಬೆಳಗಾವಿ ಜಿಲ್ಲೆಯಲ್ಲಿದೆ. ಆದ್ರೆ ಯಾರ ನೇತೃತ್ವ ವಹಿಸ್ತಾರೆ ಇದ್ರದ್ದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ನವಿತಾ ಜೈನ್. ಚಂದ್ರಕಾಂತ್, ಈಗಾಗಲೇ ನೀವು ಹೇಳಿದಾಗೆ ಇನ್ನೊಂದು ಬಣ ಅಂತ ಹೇಳಿದ್ರೆ ಅಂದ್ರೆ ಒಂದ್ ಕಡೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಆಗಿರ್ಬೋದು ಅಥವಾ ಯಾರು ಇದನ್ನ ಹೊರತುಪಡಿಸಿ ಇದ್ದಾರೆ, ಪ್ರತಿಯೊಬ್ಬರು ಸೆಪರೇಟ್ ಆಗಿ ನಿಲ್ಲುವಂತಹ ಚಾನ್ಸಸ್ ಕೂಡ ಕಾಣಿಸ್ತದೆ. ಅವರೆಲ್ಲರೂ ಕೂಡ ಒಂದು ಬಣ ಆಗುವಂತಹ ಸಾಧ್ಯತೆಗಳಿದೆಯಾ? ಅಂತಹ ಏನಾದರೂ ಲಕ್ಷಣಗಳು ಇದೆಯಾ? ಆ ಥರದ ಏನಾದರೂ ಸಭೆಗಳನ್ನೇನಾದರೂ ನಡೆಸಲಾಗ್ತಾ ಇದೆಯಾ? ಹೇಗೆ? ನವಿತಾ ಜೈನ್, ಕಳೆದ ಬಾರಿ ಚುನಾವಣೆ ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆಗಿತ್ತು. ಆದರೆ ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರೋ ಕಾರಣಕ್ಕಾಗಿ ಆಗ RSS ನ ಪ್ರಮುಖ ನಾಯಕರು ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರವಾಗಿ ಮಧ್ಯಪ್ರವೇಶವನ್ನು ಮಾಡಿದ್ರು. ಸುಮಾರು 12 ನಿರ್ದೇಶಕರನ್ನ ಅವಾಗ ಎಲ್ಲರ ಸಹಮತದಿಂದ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಇದರ ನೇತೃತ್ವವನ್ನು ಅವಾಗ ಬಾಲಚಂದ್ರ ಜಾರಕಿಹೊಳಿ, ಉಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಮತ್ತು ಸೇರಿದಂತೆ ಅಣ್ಣಾಸಾಬ್ ಜೊಲ್ಲೆ ವಹಿಸಿರ್ತಕ್ಕಂಥದ್ದು. ಈಗ ಸದ್ಯ ಎಲ್ಲವೂ ಕೂಡ ಚೇಂಜ್ ಆಗಿರ್ತಕ್ಕಂಥದ್ದು. ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನ ಎಲ್ಲ ಅಧ್ಯಕ್ಷ ಸ್ಥಾನ ಮತ್ತೆ ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಹೀಗಾಗಿ ಈಗ ಸದ್ಯ ಬಾಲಚಂದ್ರ ಜಾರಕಿಹೊಳಿ ಅವರ ಜಾರಕಿಹೊಳಿ ಪೆನಲ್ ನಲ್ಲಿ ಅಣ್ಣಾಸಾಬ್ ಜೊಲ್ಲೆ ಇರತಕ್ಕಂಥದ್ದು. ಮತ್ತೆ ಇತ್ತೀಚೆಗೆ ಗೋಕಾಕ್ನಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಲಕ್ಷ್ಮಣ ಸವದಿ ಅವರ ಫೋಟೋವನ್ನು ಕೂಡ ಜಾರಕಿಹೊಳಿ ಹಾಕಿದ್ರು. ಸಾಕಷ್ಟು ಆಶ್ಚರ್ಯಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಪ್ರಭಾಕರ್ ಕೋರೆ ಅವರ ಫೋಟೋವನ್ನು ಕೂಡ ಜಾರಕಿಹೊಳಿ ಸಹೋದರ ಹಾಕಿರ್ತಕ್ಕಂಥದ್ದು. ಈಗ ಈ ಒಂದು ಪರ್ಯಾಯವಾಗಿ ಬಣವನ್ನು ಯಾರು ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥ ಅನುಮಾನಗಳಿತ್ತು. ಅವರ ಫೋಟೋಗಳು ಈಗ ಇವ್ರ ಜೊತೆಗೆ ಕಾಣಿಸಿಕೊಂಡಿದ್ರಿಂದ ಪರ್ಯಾಯ ಬಣವನ್ನ ಸೃಷ್ಟಿ ಮಾಡೋರು ಯಾರು ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನೂ 2-3 ತಿಂಗಳು ಸಮಯಾವಕಾಶ ಇರೋದ್ರಿಂದ ಯಾರು ಪರ್ಯಾಯ ಬಣದ ನಾಯಕತ್ವವನ್ನು ವಹಿಸ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕ ಅಶೋಕ್ ಪಟ್ನಾಯಕ್ ಇರತಕ್ಕಂಥ ರಾಮದುರ್ಗದಲ್ಲಿ ಹೋಗಿ ಬಾಲಚಂದ್ರ ಜಾರಕಿಹೊಳಿ ಅಲ್ಲಿನ ಬಿಜೆಪಿಯ ಪರಾಜಿತ ಮತ್ತು ಟಿಕೆಟ್ ವಂಚಿತ ಮಹದೇವಪ್ಪ ಯಾದವ್ ಅವರನ್ನ ಕೂರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಸ್ಪಷ್ಟವಾಗಿ ಅಲ್ಲಿ ಈಗ ಅಶೋಕ್ ಪಟ್ನಾಯಕ್ ಜಾರಕಿಹೊಳಿ ಗುಂಪಿನಲ್ಲಿ ಇಲ್ಲ, ಅವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡೋದು ಖಚಿತವಾಗುತ್ತೆ. ಹೀಗೆ ಹಲವು ತಾಲೂಕುಗಳಲ್ಲಿ ವಿಭಿನ್ನ ಲೆಕ್ಕಾಚಾರವನ್ನ ಜಾರಕಿಹೊಳಿ ಸಹೋದರರು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇನ್ನು 2-3 ತಿಂಗಳಿದೆ. ಯಾವುದು ಪ್ರತ್ಯೇಕ ಬಣ ಆಗುತ್ತೆ ಮತ್ತು ಆ ಬಣ ಎಷ್ಟು ಆಕ್ಟಿವ್ ಆಗಿರುತ್ತೆ ಮತ್ತು ಆ ಬಣದ ಜೊತೆಗೆ ಯಾರೆಲ್ಲ ಗುರುತಿಸ್ಕೊಳ್ತಾರೆ. ಯಾಕಂದ್ರೆ ಈಗ ಅಧಿಕಾರ ಇರತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಕೈಯಲ್ಲಿ. ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಈ ಬಾರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು. ಅಣ್ಣಾಸಾಬ್ ಜೊಲ್ಲೆ ಆಗ್ತಾರೆ ಅಧ್ಯಕ್ಷರು ಅಂತ ಹೇಳಿ ಆಗ್ತಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ಎಂಟ್ರಿ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ತಮ್ಮ ಆಪ್ತ ಮತ್ತು ರಾಯಭಾಗದ ಅಪ್ಪಾಸಾಬ್ ಕುಲ್ಗುಡಿ ಅವರ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಇದರಿಂದ ಸತೀಶ್ ಜಾರಕಿಹೊಳಿ ಹಲವು ಲೆಕ್ಕಾಚಾರ ಇತ್ತು.
ಮತ್ತು ಸತೀಶ್ ಜಾರಕಿಹೊಳಿ ಒಂದು ವೇಳೆ ರಾಯಭಾಗ ಜನರಲ್ ಆದ್ರೆ SC ಮೀಸಲು ಕ್ಷೇತ್ರ ಅದು ಮುಂದಿನ ಬಾರಿ ಏನು ಜನರಲ್ ಆದ್ರೆ ರಾಯಭಾಗ ಅಥವಾ ಕುರ್ಚಿಯಿಂದ ತಾವಾಗ್ಲಿ ತಮ್ಮ ಮಗನಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ಲೆಕ್ಕಾಚಾರನ ಹಾಕೊಂಡಿದ್ದಾರೆ. ಹೀಗಾಗಿ ರಾಯಭಾಗಕ್ಕೆ ಈ ಬಾರಿ ಅಚ್ಚರಿ ರೀತಿಯಲ್ಲಿ DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಚುನಾವಣೆ ಸಾಕಷ್ಟು ಕುತೂಹಲ ಮತ್ತು ಈಗ ಏನು ಅನೇಕ ಕುತೂಹಲಗಳನ್ನ ಸದ್ಯ ಮೂಡಿಸಿರ್ತಕ್ಕಂಥದ್ದು. ನವಿತಾ ಜನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ. ಒಂದು ಕಾಲದ ತನ್ನ ಆಪ್ತ ಶಿಷ್ಯ ಆದ್ರೆ ಇದೀಗ ವಿರೋಧಿಯಾದ್ರ ಯಡಿಯೂರಪ್ಪ ಅವರಿಂದ ಬೊಮ್ಮಾಯಿ ದೂರ ದೂರ ಆಗ್ತಾ ಇದ್ದಾರ, ಆಲ್ರೆಡಿ ಆಗಿದಾರ. BSY ಪುತ್ರನ ವಿರುದ್ಧ ಬೊಮ್ಮಾಯಿ ರಣತಂತ್ರವನ್ನ ಹೆಣೆದಿದ್ದಾರ. ಈಗಾಗಲೇ ಈ ರೀತಿಯ ಪ್ರಯತ್ನಗಳು ಆಗಿದೆ ಬಸವರಾಜ ಬೊಮ್ಮಾಯಿ ಅವರಿಂದ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ವಿಜಯೇಂದ್ರಗೆ ಮತ್ತೆ ಪಟ್ಟ ಕಟ್ಟಲು ಬಸವರಾಜ ಬೊಮ್ಮಾಯಿಯೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರಂತೆ. ಸುನಿಲ್ ಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರಂತೆ. ಇಲ್ಲವಾದಲ್ಲಿ ನನಗೆ ಅವಕಾಶ ಕೊಡಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಯಡಿಯೂರಪ್ಪ ಅವರಿಗೆ ಅತ್ಯಾಪ್ತರಾಗಿದ್ರು ಬಸವರಾಜ ಬೊಮ್ಮಾಯಿ, ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಆದರೆ ಕೆಲವೊಂದು ಸಂದರ್ಭಗಳು, ಸನ್ನಿವೇಶಗಳು ಏನೆಲ್ಲ ಬದಲಾವಣೆ ಮಾಡುತ್ತೆ, ಯಾವ ರೀತಿಯಾದಂತಹ ಚೇಂಜಸ್ಗೆ ಕಾರಣ ಆಗುತ್ತೆ ಅನ್ನೋದು ರಾಜಕೀಯದಿಂದ ನಾವು ತಿಳಿಬೇಕಾಗುತ್ತೆ. ಈಗ ಅಂತಹದ್ದೇ ಒಂದು ಕೆಲಸ ಇಲ್ಲೂ ಕೂಡ ಆಗಿದೆ. ಬಸವರಾಜ ಬೊಮ್ಮಾಯಿ ಅವರನ್ನೇ CM ಆಗಿ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಮುಂದೆ ಹಠ ತೊಟ್ಟು ಅವರನ್ನೇ CM ಆಗಿ ಮಾಡಿಸಿದ್ರು BS ಯಡಿಯೂರಪ್ಪ ಅವರು. CM ಸ್ಥಾನದಲ್ಲಿ ಕೂರಿಸಿದ್ರು. ಆದರೆ ಇದೀಗ ಬೊಮ್ಮಾಯಿ ಅವರ ನಡೆ ಇದೆಯಲ್ಲ, ಇದು BS ಯಡಿಯೂರಪ್ಪ ಅವರ ಆಕ್ರೋಶಕ್ಕೆ, ಬೇಸರಕ್ಕೆ ಕಾರಣ ಆಗಿದೆ. ತನ್ನ ಅತ್ಯಾಪ್ತ ಶಿಷ್ಯ ಇದೀಗ ತನಗೆ ತಿರುಗು ಬಾಣವಾಗಿ ಪರಿಣಮಿಸ್ತಾನೆ ಅಥವಾ ತಿರುಮಂತ್ರವನ್ನ ಇಡ್ತಾನೆ ಅಂತ BS ಯಡಿಯೂರಪ್ಪ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಬೊಮ್ಮಾಯಿ ಅವರ ಈ ಒಂದು ನಡೆ ಇದೆಯಲ್ಲ, ಇದು BS ಯಡಿಯೂರಪ್ಪ ಅವರಿಗೆ ಆಕ್ರೋಶದ ಜೊತೆಗೇನೆ ಬೇಸರವನ್ನ ಕೂಡ ಉಂಟು ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ್ರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಏನ ಆಗ್ತಾ ಇದೆ ಈಗ ಏನು ಬಸವರಾಜ ಬೊಮ್ಮಾಯಿ ಅವರು ಈ ರೀತಿಯಾದಂತಹ ನಡೆಯನ್ನ ಇಟ್ಟಿರೋದು ಹೌದಾ? ಖಂಡಿತವಾಗಿಯೂ 100ಕ್ಕೆ 100 ಸತ್ಯ ಅನ್ನುವಂಥದ್ದು ಕೇಸರಿ ಪಾಳ್ಯದಲ್ಲಿ ಕೇಳಿಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಯಾಕಂದರೆ ತಾವು ಅಧಿಕಾರದಿಂದ ಕೆಳಗಿಳಿದು ಅಂದರೆ ಮುಖ್ಯಮಂತ್ರಿಯಾಗಿ ಅಧಿಕಾರದಿಂದ ಕೆಳಗಿಳಿದಂಥ ಬಳಿಕ ಏನು ಇವರು ಲೋಕಸಭಾ ಚುನಾವಣೆ ಎದುರಾಯಿತು. ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಒತ್ತಡವನ್ನು ಏರಿ ನನ್ನನ್ನು ಕಣಕ್ಕಿಳಿಸೋದ್ರ ಮುಖಾಂತರ ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಿದ್ರು. ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿದ್ದರೆ ನನ್ನ ನಾಯಕತ್ವ ಗಟ್ಟಿಯಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ರಾಷ್ಟ್ರ ರಾಜಕಾರಣಕ್ಕೆ ತಳ್ಳಿದ್ರು ಅನ್ನುವಂಥ ಒಂದು ಅಸಮಾಧಾನ BS ಯಡಿಯೂರಪ್ಪ ಆ್ಯಂಡ್ ಸನ್ ವಿರುದ್ಧ ಬಸವರಾಜ ಬೊಮ್ಮಾಯಿಯವರಿಗೆ ಇರುವಂಥದ್ದು ಸಹಜ. ಮತ್ತೊಂದು ಕಡೆಯಾಗಿ ಕಳೆದ ಶಿಗ್ಗಾಂವ್ ಉಪಚುನಾವಣೆ ಸಂದರ್ಭದಲ್ಲಿ ತಮ್ಮ ಪುತ್ರನನ್ನು ಕಣಕ್ಕಿಳಿಸೋದಿಲ್ಲ, ಬೇರೊಬ್ಬರನ್ನ ಕಣಕ್ಕಿಳಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೂ ಕೂಡ ತಮ್ಮ ಪುತ್ರನನ್ನು ಕಣಕ್ಕಿಳಿಸೋದಕ್ಕೆ BY ವಿಜಯೇಂದ್ರ ಅವರು ತೀವ್ರ ಒತ್ತಡವನ್ನು ಹೇರಿದ್ರು. ಮತ್ತೊಂದು ಕಡೆಯಾಗಿ ಪುತ್ರನ ಸೋಲಿಗೂ ಕೂಡ ಪರೋಕ್ಷವಾಗಿ ಕಾರಣರಾದರು. ಈ ಮೂಲಕವಾಗಿ ತನ್ನ ರಾಜಕೀಯ ವರ್ಚಸ್ಸಿಗೆ BS ಯಡಿಯೂರಪ್ಪ ಮತ್ತು ಅವರ ಪುತ್ರ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕಾರಣ ಅನ್ನುವಂಥ ಒಂದು ಅಸಮಾಧಾನ ಈ ಬಸವರಾಜ ಬೊಮ್ಮಾಯಿಯವರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಇದೀಗ BY ವಿಜಯೇಂದ್ರ ಅವರನ್ನ BJP ರಾಜ್ಯಾಧ್ಯಕ್ಷರಾಗಿ ಮರು ನೇಮಕ ಮಾಡುವಂಥ ಒಂದು ಪ್ರಕ್ರಿಯೆಗಳೇನು ಶುರುವಾಗಿದ್ದಾವೆ. ಇದೀಗ ಬಸವರಾಜ ಬೊಮ್ಮಾಯಿಯವರು ಅದಕ್ಕೆ ಅಡ್ಡಗಾಲಾಗಿದ್ದಾರೆ ಅನ್ನುವಂಥದ್ದು BS ಯಡಿಯೂರಪ್ಪನವರ ಬೆಂಬಲಿಗರ ಒಂದು ಆರೋಪ. ಸೊ ಹೀಗಾಗಿ ಕೇಂದ್ರ ಮಟ್ಟದಲ್ಲಿ, ಹೈಕಮಾಂಡ್ ಮಟ್ಟದಲ್ಲಿ BJP ರಾಜ್ಯಾಧ್ಯಕ್ಷರನ್ನಾಗಿ ಸುನಿಲ್ ಕುಮಾರ್ ಕಾರ್ಕಳ ಅವರನ್ನು ನೇಮಕ ಮಾಡಿ ಅವ್ರಿಗೆ RSS ಹಿನ್ನೆಲೆ ಇದೆ, ಯುವ ಸಮೂಹವನ್ನು ಸೆಳೆಯುವಂಥ ಒಂದು ಎಲ್ಲ ಚಾಕಚಕ್ಯತೆ ಇದೆ. ಬದಲಾಗಿ ಏನು ಮಾತುಗಾರಿಕೆಯೂ ಕೂಡ ಇರ್ತಕ್ಕಂಥದ್ದು, ಸದನದ ಒಳಗೆ ಮತ್ತು ಹೊರಗೆ ಚಾಕಚಕ್ಯತೆಯಿಂದ ಆಡಳಿತ ಪಕ್ಷವನ್ನು ಕಟ್ಟಿಹಾಕುವಂಥ ನಿಟ್ಟಿನಲ್ಲಿ ಚಾಣಾಕ್ಷತನವನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಸುನಿಲ್ ಕುಮಾರ್ ಕಾರ್ಕಳ ಅವ್ರನ್ನ BJP ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಬಸವರಾಜ ಬೊಮ್ಮಾಯಿರವರು ಲಾಬಿಯನ್ನು ಮಾಡಿದ್ದಾರೆ, ಬ್ಯಾಟ್ ಬೀಸಿದ್ದಾರೆ ಅನ್ನುವಂಥದ್ದು. ಇದರ ಸುಳಿವನ್ನು ಅರ್ತಿರ್ತಕ್ಕಂಥ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥ BS ಯಡಿಯೂರಪ್ಪನವರು ಇದೀಗ ಬಸವರಾಜ ಬೊಮ್ಮಾಯಿ ವಿರುದ್ಧ ತೀವ್ರ ಕೆಂಡಾಮಂಡಲರಾಗಿದ್ದಾರೆ, ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾನು ಬೆಳೆಸಿದ್ದು ಬಸವರಾಜ ಬೊಮ್ಮಾಯಿಯವ್ರನ್ನ, ಮತ್ತೊಂದು ಕಡೆಯಾಗಿ ನಾನು ಮುಖ್ಯಮಂತ್ರಿ ಮಾಡಿದ್ದು, ನನ್ನಿಂದಲೇ ಮುಖ್ಯಮಂತ್ರಿಯಾಗಿ ನನ್ನಿಂದಲೇ ಲೋಕಸಭಾ ಸದಸ್ಯರಾಗಿ ಈಗ ನನ್ನ ಮಗನ ವಿರುದ್ಧ ಹೋಗಿದ್ಯಾ ನೀನು ಅನ್ನುವಂಥ ನಿಟ್ಟಲ್ಲಿ ಗರಂ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಇದೀಗ BS ಯಡಿಯೂರಪ್ಪನವರ ಬಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರು, ಹಾಲಿ ಮಾಜಿ ಶಾಸಕರು, ಕಾರ್ಯಕರ್ತರು ಕೂಡ ಇದೀಗ ಬೊಮ್ಮಾಯಿಯವ್ರ ವಿರುದ್ಧ ಗರಂ ಆಗಿದ್ದಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಬಸವರಾಜ ಬೊಮ್ಮಾಯಿಯವರ ನಡೆ ಇದೀಗ BS ಯಡಿಯೂರಪ್ಪನವರ ಕುಟುಂಬಕ್ಕೆ ಒಂದು ರೀತಿ ಅಸಮಾಧಾನವನ್ನು ತಂದೊಡ್ಡಿರ್ತಕ್ಕಂಥದ್ದು. BJP ರಾಜ್ಯಾಧ್ಯಕ್ಷರಾಗಿ ಏನು BY ವಿಜಯೇಂದ್ರ ಅವರು ಮರು ನೇಮಕ ಆಗಿದ್ದಲ್ಲಿ ಅದು ಮತ್ತೊಮ್ಮೆ
ಬಸವರಾಜ ಬೊಮ್ಮಾಯಿ ವರ್ಸಸ್ BY ವಿಜೇಂದ್ರ ನಡುವಿನ ಒಂದು ಮುಸುಕಿನ ಗುದ್ದಾಟ ಮತ್ತಷ್ಟು ಜೋರಾಗುವಂಥ ಒಂದು ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ದು. ಹೀಗಾಗಿಯೇ ಇದೀಗ ಬಸವರಾಜ ಬೊಮ್ಮಾಯಿರವರು ಈ ಒಂದು ಬೆಳವಣಿಗೆಗಳ ಬಗ್ಗೆ ಏನೆಲ್ಲ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಮತ್ತೊಂದು ಕಡೆಯಾಗಿ BJP ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರವರೇ ಮರು ನೇಮಕ ಆಗ್ತಾರ ಅಂಥದ್ದೊಂದು ಕಸರತ್ತನ್ನು, ಅಂಥದ್ದೊಂದು ಲಾಬಿಯನ್ನು BS ಯಡಿಯೂರಪ್ಪನವರು ಇದೀಗ ಹೈಕಮಾಂಡ್ ಮಟ್ಟದಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ BS ಯಡಿಯೂರಪ್ಪನವರು ಹೇಳ್ದಂಥವ್ರು ಮತ್ತೊಂದು ಕಡೆ BY ವಿಜೇಂದ್ರ ಅವರು ಹೇಳ್ದಂಥವ್ರನ್ನೇ BJP ಜಿಲ್ಲಾಧ್ಯಕ್ಷರನ್ನಾಗಿ, ಜಿಲ್ಲಾ ಘಟಕಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇದೀಗ BJP ರಾಜ್ಯಾಧ್ಯಕ್ಷರ ನೇಮಕ ಅಷ್ಟೇ ಬಾಕಿ ಉಳಿದಿರ್ತಕ್ಕಂಥದ್ದು. ಹೀಗಾಗಿ ಯಾರನ್ನು ನೇಮಕ ಮಾಡ್ತಾರೆ ಅನ್ನುವಂಥ ಒಂದು ನಿಟ್ಟಲ್ಲಿ ತೀವ್ರ ಕುತೂಹಲವು ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲವೂ ಸುಸೂತ್ರವಾಗಿ ಆಗಿದ್ರೆ ಇಷ್ಟೊತ್ತಿಗೆ BJP ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಅವರು ನೇಮಕ ಆಗಬೇಕಾಗಿತ್ತು. ಎಲ್ಲವೂ ಸರಿ ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ BY ವಿಜೇಂದ್ರ ಅವರು ಮರು ನೇಮಕಕ್ಕೆ BJPಯಲ್ಲೇ ಕೆಲವರು ವಿರೋಧ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು BJP ರಾಜ್ಯಾಧ್ಯಕ್ಷರ ನೇಮಕ ವಿಳಂಬ ಆಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆಯೂ ಕೂಡ ಕೇಳಿಬರ್ತಾ ಇರುವಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.